ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ಏನು ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು, ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವಂತಹ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರಿಗೆ ಏನು ಬದಲಾದ ಕಾಲಘಟ್ಟದಲ್ಲಿ ಮೊದಲು ಏನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು, ಆ ಸಂದರ್ಭದಲ್ಲಿ ಕರ್ನಾಟಕ ಕೊಳಗೇರಿ ನಿಗಮದ ಅಧ್ಯಕ್ಷರಾಗಿ ಸಾಕಷ್ಟು ಜನಪರ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈಗ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಏನು ಪ್ರಭಾವಿ ನಾಯಕರು ಆಗಿರ್ತಕ್ಕಂಥ ಮತ್ತು ಕಿತ್ತೂರು ಕರ್ನಾಟಕ ಭಾಗದ ಬಹಳ ಸ್ಟ್ರಾಂಗ್ ಲೀಡರ್ ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರಿಗೆ ಒಂದು ಜನಪರವಾಗಿರುವಂತಹ ಮತ್ತು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಇರುವಂತಹ ಒಂದು ಸ್ಥಾನವನ್ನು ಕೊಡಬೇಕು ಅಂಥೇಳಿ ಅವರ ಅಭಿಮಾನಿಗಳು ಮತ್ತು ಅನೇಕ ಜನರು ಏನಪ್ಪ ಅಂದ್ರೆ ಕಳೆದ 2-3 ದಿನಗಳಿಂದ ಬೆಂಗಳೂರಿನಲ್ಲಿ ಅನೇಕ ನಾಯಕರುಗಳ ನಡುವೆ ನಾಯಕರುಗಳ ಮನೆಗೆಲ್ಲ ಹೋಗಿ ಮನವಿಯನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರದೇ ಒಂದು ಹುಬ್ಬಳ್ಳಿಯನ್ನು ಕಿತ್ತೂರು ಕರ್ನಾಟಕ ಅಂತೀವಿ, ಗಂಡು ಮೆಟ್ಟಿದ ನಾಡು ಅಂತೀವಿ, ಅಲ್ಲಿಂದ ಬಂದಿರತಕ್ಕಂಥ ಶ್ರೀಯುತ ಮಾರುತಿ ದೊಡ್ಡಮನಿಯವರು, ಇವರು ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಇವರು ಈ ಬಾರಿ ಏನು ಪ್ರಸಾದ್ ಅಬ್ಬಯ್ಯ ಅವರಿಗೆ ಯಾವ ಸ್ಥಾನಮಾನ ಕೊಡಬೇಕು ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಹೇಳಿ ಸರ್, ಏನೆಲ್ಲ ಸರ್, ಸತತವಾಗಿ ನಮ್ಮ ನೆಚ್ಚಿನ ಶಾಸಕರಾದಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು 3 ಬಾರಿ ಚುನಾಯಿತಗೆ ಆರಿಸಿ ಬಂದಿದ್ದಾರೆ. ಹೆಚ್ಚಿನ ಓಟು ಅವು ಜನಪ್ರಿಯ ನಾಯಕರಂತೇಳಿ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲದೆ ಕರ್ನಾಟಕಾದ್ಯಂತ ಗುರುತಿಸ್ಕೊಂಡಿದ್ದಾರೆ. ಅವರಿಗೆ ಕೊಟ್ಟಂಥ ನಿಗಮ ಏನಿತ್ತು ಅದನ್ನು ಹೊರತುಪಡಿಸಿ ನಮಗೆ ಶಾಸಕರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋ ಒತ್ತಾಯ, ನಮ್ಮ ಹಕ್ಕೊತ್ತಾಯ ಅಂತೂ ಇತ್ತು. ಆದರೆ ಇತ್ತಿತ್ತಲಾಗಿ ಯಾವುದೋ ಒಂದು ಘಟನೆಯಲ್ಲಿ ನಮ್ಮ ಶಾಸಕರಾದಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಈ ಮಂತ್ರಿ ಸ್ಥಾನ ತಪ್ಪೋಯಿತು. ಆದರೆ ಈ ನಿನ್ನೆ ನಾವು 32 ಜಿಲ್ಲೆಯಿಂದ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳೆಲ್ಲ ಬಂದು ನಿನ್ನೆ ಸನ್ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಶ್ರೀ ಜಿ ಪರಮೇಶ್ವರಪ್ಪರವ್ರಿಗೆ ಹಾಗೂ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ ಮತ್ತು ಇವತ್ತು ಶ್ರೀ ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯಾಗಿ ನಮ್ಮ ಶಾಸಕರಾದಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಒಂದು ಜವಾಬ್ದಾರಿಯುತ ಒಂದು ಸ್ಥಾನವನ್ನು ಕೊಡಬೇಕು ಅನ್ನೋ ಒತ್ತಾಯಕ್ಕೋಸ್ಕರ ನಾವೆಲ್ಲ ಇವತ್ತು ಬೆಂಗಳೂರಲ್ಲಿ 3 ದಿವಸದಿಂದ ನೆಲೆ ಬಿಟ್ಟಿದ್ದೇವೆ. ಅದೇ ರೀತಿ ಅವರು ಎಲ್ಲರಿಗೂ ನಾವು ಕೇಳ್ಕೊತಾ ಇದ್ದೇವೆ, ಒಂದು ಒಳ್ಳೆಯ ಸ್ಥಾನವನ್ನು ಕೊಡಬೇಕು, ಜವಾಬ್ದಾರಿಯುತವಾಗಿ ಅವರು ನಡೆಸ್ತಾರೆ, ಮುಂದಿನ ಜನಾಂಗಕ್ಕೋಸ್ಕರ ಅವರು ಮಾಡಬೇಕಾದಂಥ ಕೆಲಸಗಳು ಮಾಡಲಿ, ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಕೇಳ್ಕೊತಾ ಇದ್ದೇವೆ. ಈಗ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ RSS ತವರು ಮನೆ, ಇದು ಭಾಳಷ್ಟು ನಮಗೆ ಹುಬ್ಬಳ್ಳಿ ಅಂದರೆ ಛೋಟಾ ಮುಂಬೈ ಅಂತಾರೆ. ಭಾಳಷ್ಟು ಅತಿ ಹೆಚ್ಚು ಸಾವು ನೋವು ಮರ್ಡರ್ಗಳು ಅಥವಾ ಇಲ್ಲಿ ಕಮರಿಪೇಟೆ ಅಂತ ಪ್ರದೇಶ ಬರ್ತದೆ, ಮುಸ್ಲಿಂ ಪ್ರದೇಶ ಬರ್ತದೆ. ಇಲ್ಲಿ ಅಷ್ಟು ಸಾಧಾರಣವಾಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾವುದೇ ಶಾಸಕರಲ್ಲಿ ವಿನ್ ಆದರೂ ಕೂಡ ಕೇವಲ 1000, 1500, 2000, 3000 ಒಳಗಡೆ ವಿನ್ ಆಗಿದ್ದಾರೆ. ಆದರೆ ಕಳೆದ 3 ಬಾರಿ ಏನು ಆಯ್ಕೆಯಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರು ಎಲ್ಲ ಸಮಾಜದವರು, ಈವನ್ ಅಲ್ಲಿನ ಇರ್ತಕ್ಕಂಥ RSSನವರು ಕೂಡ ಪ್ರಸಾದ್ ಅಬ್ಬಯ್ಯ ನಮ್ಮ ಮನೆಯ ಹಿರಿಯಣ್ಣ, ನಮ್ಮ ಮನೆಯವರಿದ್ದ ಹಾಗೆ ಅನ್ನುವಂಥ ಒಂದು ಜನಜನಿತವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನ ಅವರು ನೀಡಿದ್ದಾರೆ. ಒಂದು ಎರಡನೇದು, ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ಪ್ರಭಾವಿ ನಾಯಕರಾಗಿ ಕೂಡ ಬೆಳೆದಿದ್ದಾರೆ. ಯಾಕಂದರೆ ಕಳೆದ ಹಲವಾರು ವರ್ಷಗಳಿಂದ ಅವರ ಕಾರ್ಯವೈಖರಿಯನ್ನು ನೋಡಿದ್ರೆ ದಲಿತ ಸಮಾಜ ಸೇರಿದಂತೆ ಅನೇಕ ಸಮುದಾಯಗಳೊಂದಿಗೆ ಒಡನಾಟ ಹೊಂದಿರೋದು ಮತ್ತು ಯಾರೇ ತಮ್ಮ ಕೆಲಸ ಕಾರ್ಯಗಳಂತೇಳಿ ಇಲ್ಲಿ ಬಂದರೆ ಆದಷ್ಟು ತಾವೇ ಮುತುವರ್ಜಿ ವಹಿಸಿ ತಾವೇ ಮುನ್ನಿಟ್ಟು ಮಾಡಿಕೊಡುವಂತಹ ಒಬ್ಬ ನಾಯಕ ಅನ್ನುವಂಥದ್ದು. ಈ ಕಾರಣಕ್ಕಾಗಿ ಏನಾದರೂ ಈ ಬಾರಿ ಪ್ರಸಾದ್ ಅಬ್ಬಯ್ಯರಿಗೆ ಪ್ರಭಾವಿ ಸ್ಥಾನ ಸಿಗದೆ ಹೋದರೆ ಕಾಂಗ್ರೆಸ್ಸಿಗೆ ಒಂಚೂರು ಹಿನ್ನಡೆ ಅಥವಾ ಮುಜುಗರ ಆಗುವಂಥ ಸಂದರ್ಭ ಏನಾದರೂ ಇದೆಯಾ ಸರ್? ಅದು ಹುಬ್ಬಳ್ಳಿಯ ಪೂರ್ವಕ್ಷೇತ್ರ RSS ಬೆಲ್ಟ್ ಆಗಿದ್ದಂತೂ ನಿಜ. ಅಲ್ಲಿ ಸತತವಾಗಿ ಏನು ಆರಿಸ್ಕೊಂತ ಬಂದರು BJP ಅವರು, ಅಶೋಕ್ ಕಾಟ್ವೆ ಅಂತ ಇದ್ದರು, ತದನಂತರ ಜಬ್ಬಾರ್ ಖಾನ್ ಹೊನ್ನಾಳಿ ಅವರು, ಆಮೇಲೆ ಇಂಡೇಸ್ ಕೇರ್ ಅವರು, ಜಬ್ಬಾರ್ ಖಾನ್ ಅವರು ಎಲ್ಲರೂ 1000-2000 ಓಟ್ಲಿಂದ ಆರಿಸ್ಕೊಂಡ್ಬಂದಿದ್ದಾರೆ. ನಮ್ಮ ನಾಯಕರಾದಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು 22,000, 33,000ಲಿಂದ ಈ ಲೀಡಲ್ಲೇ ಇವತ್ತು ಯಾರೂ ಬಂದಿಲ್ಲ. ಅಲ್ಲಿ ಮನೆ ಮಗನಾಗಿ ನೋಡ್ತಾರೆ ಅಂದರೆ ಪ್ರಸಾದ್ ಅಬ್ಬಯ್ಯ. ಸಣ್ಣ ಮಕ್ಕಳು ಹೊಂಟ್ರಂದರೆ ಅವ್ರು ನೋಡಿದ್ರೆ ಯಾವ ಮಂತ್ರಿಗಳನ್ನಾಗಲಿ ಯಾವ MLAಗಳನ್ನು ಗುರ್ತಾಡಲ್ಲ. ಆದ್ರೆ ಪ್ರಸಾದ್ ಅಬ್ಬಯ್ಯ ಅವರು ಹೊಂಟಿದ್ದಾರೆ ಅಂತಂದ್ರೆ ಸಾಕು, ಮನೆ ಸಣ್ಣ ಮಕ್ಕಳು ಸುದೇಕ ಪ್ರಸಾದ್ ಅಬ್ಬಯ್ಯ ಹೊಂಟಿದ್ದಾರೆ ಅಂತೇಳಿ ಪ್ರೀತಿ ತೋರಿಸ್ತಾರೆ. ಅಲ್ಲಿ ಎಲ್ಲ ಜನಾಂಗದ ಜನರಿಗೆ ನೆಚ್ಚಿನ ನಾಯಕನಾಗಿ ನಮ್ಮ ಪ್ರಸಾದ್ ಅಬ್ಬಯ್ಯ ಅವರು ಅಲ್ಲಿ ಹೊರಹೊಮ್ಮಿದ್ದಾರೆ. ಪ್ರತಿಯೊಂದು ಜಾತಿವಾರ ಹಿಡ್ಕೊಂಡು ಹೋದ್ರು, ಕುರುಬ ಸಮಾಜ ಇರಲಿ, ಲಿಂಗಾಯತ ಸಮಾಜ ಆಗಲಿ, ಮುಸ್ಲಿಂ ಸಮಾಜ ಆಗಲಿ, ಕ್ರಿಶ್ಚಿಯನ್ ಸಮಾಜ ಆಗಲಿ, ಹಾಗೂ ದಲಿತ ಸಮಾಜಗಳಾಗಲಿ, ಎಲ್ಲ ಸಮಾಜರಿಗೆ ಅತಿ ಯಾವುದೇ ಒಂದು ಕೆಲಸಗಳು, ನಾನು ಅದೇ ಕ್ಷೇತ್ರದವನು, ಅಲ್ಲಿ ಯಾವ ಕೆಲಸಗಳನ್ನು ಇಲ್ಲಿವರೆಗೂ ಅವರು ಪೆಂಡಿಂಗ್ ಇಟ್ಟಿಲ್ಲ. ಯಾವುದೇ ಇರಲಿ ಇಮಿಡಿಯೇಟಾಗಿ ಅಧಿಕಾರಿಗಳನ್ನು ಕರೀತಾರೆ. ಯಾವ ಏರಿಯಾಗಳಲ್ಲಿ ಯಾರೋ ಹೋಗಿರ್ತಾರೆ, ಮನೆ ಮಠ ಹೋದ್ರೂ ಅವ್ರಿಗೆ ಊಟ ಉಪಚಾರಗಳನ್ನು ಮಾಡಿಸಿ ಕೈಲಾದಂಥ ಸಹಾಯವನ್ನು ಮಾಡಿ, ಅದಲ್ಲದೆ ಅಧಿಕಾರಿಗಳಿಗೆ ಅಥವಾ ಯಾರಿಗೆ ಒಂದು ಏನೋ ಘಟನೆ ಆದರೆ
ಮುಂಚೆ ಯಾವುದೇ ಒಂದು KMC ಆಗಲಿ ಎಲ್ಲ ಆಗಲಿ ಪ್ರಸಾದ್ ಅಬ್ಬೆ ಅವರು ಭೇಟಿ ಕೊಡ್ತಾರೆ. ಇದೇ ಜನನಾಯಕ ಅನ್ನೋದಕ್ಕೆ ಅವರು ಪ್ರಭಾವಿ ವ್ಯಕ್ತಿ ಅನ್ನೋಕ್ಕೆ ಮೂಲ ಕಾರಣ ಸರ್. ಈಗ ಭಾಳಷ್ಟು ಜನ ಹೇಳೋದಾಗಿ ಇಂದಿರಾ ಗಾಂಧಿ ಆವಾಸ್ ಯೋಜನೆ ಇರ್ಬೋದು, ಅಂಬೇಡ್ಕರ್ ವಸತಿ ಯೋಜನೆ ಇರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನು ಸರ್ಕಾರಗಳು ತಯಾರು ಮಾಡ್ತವೆ. ಆದರೆ ಅದು ಅಟ್ಟಕ್ಕುಂಟು ಲೆಕ್ಕಕ್ಕಿಲ್ಲ. ಅಲ್ಲಿ ದಲಾಳಿಗಳು ಅಥವಾ ಅಧಿಕಾರಿಗಳ ಒಂದೇನು ಕೈ ಚಳಕು ಹೋಗೋತ್ತಿಲ್ಲ. ಭಾಳಷ್ಟು ಜನರಿಗೆ ಮನೆಗಳು ಮುಟ್ಟೋದಿಲ್ಲ. ಆದರೆ ಯಾವಾಗ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಪ್ರಸಾದ್ ಅಬ್ಬೆ ಅವರು ಸ್ಲಮ್ ಬೋರ್ಡ್ನಿಂದ ಪ್ರಸಾದ್ ಅಬ್ಬೆ ಅವರು, ವಸತಿ ಇಲಾಖೆಯಿಂದ ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿ ಕೂಡ ಅವರು ಆಗಿದ್ದಾರೆ. ಹೋದ ಬಾರಿ ನಾನು ಹೇಳಿದ ಹಾಗೆ ಇಬ್ಬರೂ ಸೇರಿ ಏನು ಹುಬ್ಳಿಯ ಒಂದು ಏನು 4,000 ಮನೆಗಳನ್ನು ಸುಸಜ್ಜಿತವಾಗಿ, ಯಾವುದೇ ಐಷಾರಾಮಿ ಬಂಗ್ಲೆಗೆ ಕಂಪೇರ್ ಮಾಡಿದ್ರು ಕೂಡ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ 4,000 ಮನೆಗಳನ್ನು ಇಡೀ ರಾಜ್ಯಾದ್ಯಂತ 40,000 ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಇವರಿಗೆ ಸಲ್ತದೆ. ಆ ನಿಟ್ಟಿನಲ್ಲಿ ಏನು ಹೇಳಿ ಬಯಸ್ತೀರಿ ಸರ್? ಅದೇ ಹೇಳಿದ್ನಲ್ಲ, ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಒಂದು ಲಕ್ಷಾನುಗಟ್ಟಲೆ 5 ಲಕ್ಷ ಜನ ಸೇರಿಕೊಂಡು ಆ ಕಾರ್ಯಕ್ರಮನ ಸುಸಜ್ಜಿತವಾದಂಥ ಕಟ್ಟಡಗಳ ನಿರ್ಮಾಣ ಮಾಡಿದ್ದು ಪ್ರಪ್ರಥಮವಾಗಿ ಹುಬ್ಬಳ್ಳಿಯಲ್ಲಿ 10,000 ಮನೆಗಳನ್ನು ಅಲ್ಲಿ ಕೊಟ್ಟಂಥ ವ್ಯಕ್ತಿ ಅಂದರೆ ಪ್ರಸಾದ್ ಅಬ್ಬೆ ಅವರು. ಅದು ಜಮೀರ್ ಅಹಮದ್ ಅವರು ಸಹಾಯಹಸ್ತದಿಂದ ಆಯಿತು ಅಥವಾ ಪ್ರಸಾದ್ ಅಬ್ಬೆ ಅವರ ಒಂದು ಪ್ರಯತ್ನದಿಂದ ಆಯಿತು ಅನ್ನೋಕ್ಕೆ, ನಾವೆಲ್ಲರೂ ಪ್ರಸಾದ್ ಅಬ್ಬೆ ಅವರ ಪ್ರಯತ್ನದಿಂದ ಆಯಿತು ಅನ್ನೋಕ್ಕೆ ಇಷ್ಟಪಡ್ತೇವೆ. ಯಾಕಂದರೆ ಪ್ರತಿಯೊಬ್ಬರು ಅಲ್ಲಿರೋಂಥ ಪೌರ ಕಾರ್ಮಿಕರಿಗೆ ಮತ್ತು ಅತಿ ಕಡಿವು ಬಡವರಿದ್ದಂಥವರು ಐಷಾರಾಮಿಯಾಗಿ ಇರಲಿ ಅನ್ನೋದಕ್ಕಿಂತ ಸುಸಜ್ಜಿತವಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ ಪ್ರಸಾದ್ ಅಬ್ಬೆ ಅವರ ಕೈ ಮೇಲಾಗಿದೆ. ಈಗ ಒಂದು ವೇಳೆ ಪ್ರಸಾದ್ ಅಬ್ಬೆ ಅವರಿಗೆ ಒಬ್ಬ ಜನಜನಿತವಾಗಿರ್ತಕ್ಕಂತಹ ನಾಯಕ ಮತ್ತು ಇಡೀ ರಾಜ್ಯವನ್ನು ಸುತ್ತಾಡುವಂಥ ಒಬ್ಬ ಪ್ರಭಾವಿ ಯುವ ನಾಯಕ, ಒಂದು ವೇಳೆ ಇವರಿಗೆ ಈ ಬಾರಿ ಏನಾದರೂ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವಿರುವಂತಹ ಕೊಡದೆ ಹೋದರೆ, ನಿಗಮಮಂಡಳ ಕೊಡದೆ ಹೋದರೆ, ಏನಾದರೂ ದಲಿತ ಸಮಾಜ ಕಾಂಗ್ರೆಸ್ ಮೇಲೆ ಮುನಿಸಿಕೊಳ್ಳುವಂತಹ ಲಕ್ಷಣಗಳೇನಾದರೂ ಇದ್ದಾವೆ? ಖಂಡಿತವಾಗಿದೆ ಸರ್. ಯಾಕಂದರೆ ಈ ಸಲ ನಾವು ಪ್ರತಿ ಸಲನೂ ಕಾಂಗ್ರೆಸ್ಸಿಗೆ ಓಟ್ ಹಾಕೊಂತ ಬಂದಂಥ ದಲಿತ ಸಮಾಜಗಳು ಮತ್ತು ಹಿಂದುಳಿದ ಸಮಾಜಗಳು ಹಾಗೂ ಅಲ್ಪಸಂಖ್ಯಾತರ ಸಮಾಜಗಳು ಇದ್ದವು. ಆದರೆ ಈ ಸಲನೇ ಎಲ್ಲರ ಮನ ನೊಂದಿದ್ದು ಪ್ರಭಾವಿಯಾದಂಥ ಪ್ರಸಾದ್ ಅಬ್ಬೆ ಅವರಿಗೆ ಈ ಸಲ ಮಂತ್ರಿ ಸ್ಥಾನವನ್ನು ಕೊಡಲಿಲ್ಲ ಅನ್ನೋದು ಒಂದು ನೋವಿದೆ. ಆದರೆ ಇನ್ನು ಮುಂದೆ ಬರುವಂಥ ಹೆಚ್ಚಿನ ಜವಾಬ್ದಾರಿ ಎಲ್ಲರಿಗೆ ಕೊಟ್ಟಂತಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟು ಈ ಮುಂಬರುವ ಚುನಾವಣೆಯಲ್ಲಿ ಸೋಲು ಕಾಣಬಾರ್ದು ಕಾಂಗ್ರೆಸ್, ಅಥವಾ ಹೀನಾಯವಾಗಿ ಸೋಲು ಕಾಣಬಾರ್ದು, ಮತ್ತೆ BJPಯಲ್ಲಿ ಬರಬಾರ್ದು ಅಂತಂದರೆ ಪ್ರಸಾದ್ ಅಬ್ಬೆಗೆ ನೀವು ಕೊಡಲಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ದಲಿತ ಸಮಾಜಗಳು ಎಲ್ಲ ಸೇರಿಕೊಂಡು ಏನು ಹುಬ್ಬಳ್ಳಿ ಧಾರವಾಡಗಳನ್ನು ಬಂದ್ ಮಾಡಿಸೋ ರೀತಿಯಲ್ಲಿ ಕೆಲಸ ಮಾಡ್ತೇವಲ್ಲ, ಈ ಸಲ ಯಾರಿಗೂ ನಾವು ವೋಟಿಂಗ್ ಮಾಡಬೇಡ್ರಿ ಅನ್ನೋ ಒಂದು ಎಚ್ಚರಿಕೆಯನ್ನು ನಾವು ಸಮಾಜದ ಮುಖಂಡರೆಲ್ಲ ಕೂಡಿ ಕೊಡುವಂಥ ಎಚ್ಚರಿಕೆಯನ್ನು ಕೊಡ್ತೀವಿ. ಮತ್ತು ಏನು ಪ್ರಸಾದ್ ಅಬ್ಬೆ ಅವರಿಗೆ ಕೊನೆಯ ಮಿನಿಟ್ಸ್ನವರೆಗೂ ಕೂಡ ಅವ್ರ ಹೆಸರು ಮುಂಚೂಣಿಯಲ್ಲಿತ್ತು. ಅವರು ಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥ ಭರವಸೆಯಲ್ಲಿ ಇಡೀ ಕರ್ನಾಟಕದ ದಲಿತರಿದ್ದರು. ಅದರ ಕೊನೆಯ ಕ್ಷಣಗಳಲ್ಲಿ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿದ ತಕ್ಷಣ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತ ಇರ್ಬೋದು ಅಥವಾ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಅವರ ಪರವಾಗಿ ಅವರ ಅಭಿಮಾನಿಗಳು ಬೀದಿಗಿಳಿದ್ರು, ದಂಗೆಗಳನ್ನ ಮಾಡಿದ್ರು, ಹೋರಾಟಗಳನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸ್ವತಃ ಪ್ರಸಾದ್ ಅಬ್ಬಯ್ಯ ಅವರೇ ಎಲ್ಲ ಕಾರ್ಯಕರ್ತರಿಗೆ, ಅವರ ಅಭಿಮಾನಿಗಳಿಗೆ ಮನವಿ ಮಾಡಿದರು, ನನ್ನ ಮೇಲೆ ಕಾಂಗ್ರೆಸ್ಸಿನ ಆಶೀರ್ವಾದ ಇದೆ, ನಾನು ಕಾಂಗ್ರೆಸ್ಸಿನ ಕಟ್ಟಾಳವಾಗಿದ್ದೇನೆ, ನನಗೆ ನನ್ನ ಯೋಗ್ಯತೆಗೆ ತಕ್ಕ ಹಾಗೆ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡ್ತಾರೆ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಇವತ್ತಿಗೂ ಕೂಡ ಕಾರ್ಯಕರ್ತರ ಅಭಿಲಾಷೆ, ಈಗ 2-3 ದಿನಗಳಿಂದ ನಾನು ನೋಡ್ತಿರುವ ಹಾಗೆ ಅವರ ಅಭಿಮಾನಿಗಳು ನಿರಂತರವಾಗಿ ಅವರ ಆಫೀಸ್ಗೆ ಬರ್ತಾ ಇದ್ದಾರೆ, ಅವರ ಕಚೇರಿಗಳಿಗೆ ಬರ್ತಾ ಇದ್ದಾರೆ, ಫೋನ್ ಕಾಲ್ ಮೂಲಕ ಮಾಡ್ತಾ ಇದ್ದಾರೆ, ಸಾಹೇಬ್ರೆ ಎಲ್ಲ ಹೆಸರು ಬರ್ತಾ ಇದ್ದಾವೆ, ನಿಮ್ಮ ಹೆಸರು ಬರ್ತಾ ಇಲ್ಲ ಅನ್ನುವಂಥದ್ದು. ಈ ರೀತಿಯಾಗಿ ಒಂದು ವಾತಾವರಣವನ್ನು ಪ್ರಸಾದ್ ಅಬ್ಬೆ ಅವರು ತಮ್ಮ ಅಭಿಮಾನಿ ಬಳಗದಲ್ಲಿ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ಗೆ ಏನಾದರೂ ಹೊಡೆತ ಕೊಡುವಂಥ ಚಾನ್ಸಸ್ ಇದೆಯಾ ಸರ್? ಖಂಡಿತವಾಗಿದೆ ಸರ್. ಯಾಕಂತಂದರೆ ಕೊನೆ ಕ್ಷಣ 12 ಗಂಟೆವರೆಗೂ ಅವ್ರ ಹೆಸರು ಹೈಕಮಾಂಡ್ಲಿಂದ ನಿರ್ಧಾರ ಆಗಿದ್ದು ನಿಜ. ಯಾಕೆ ಕೈ ತಪ್ಪಿತು, ಯಾರ ಕಾಣದ ಕೈಗಳಲ್ಲಿ ಆಟ ಆಡಿದ್ವು ಅನ್ನೋದು ಗೊತ್ತಾಗಲಿಲ್ಲ. ಈ ಸಲ ಪ್ರಸಾದ್ ಅಬ್ಬೆ ಅವರಿಗೆ ಈ ಕೊಡ್ಲಾರ್ದಂಥ ನೋವುಗಳನ್ನು ಪ್ರತಿಯೊಬ್ಬರು ಅನುಭವಿಸಿದ್ದಾರೆ. ಕ್ಷೇತ್ರ ಜನ ಅಂತೂ ಪ್ರಸಾದ್ ಅಬ್ಬೆ ಅವ್ರನ್ನ ಬಿಟ್ಟು ಕೊಡೋದಿಲ್ಲ. ದಂಗೆ ಎದ್ದಿದ್ದು ಕರೆ, ಹುಬ್ಬಳ್ಳಿ ಧಾರವಾಡದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಮಾಡಿ ಬಸ್ಸುಗಳಿಗೆ ಕಲ್ಲು ತೂರಾಟಗಳನ್ನು ಮಾಡಿದಂಥ ನಿದರ್ಶನಗಳನ್ನು ನೀವು ನೋಡಿದ್ದೀರ ನ್ಯೂಸಲ್ಲೆಲ್ಲ. ಅದಕ್ಕೋಸ್ಕರ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಎಚ್ಚರಿಕೆ ಆಗಬೇಕು. ತಮ್ಮ ಕುಟುಂಬ ರಾಜಕಾರಣವನ್ನು ಬಿಟ್ಟುಕೊಂಡು ಮುಂಬರುವ ದಿನಗಳಲ್ಲಿ ಏನು ಈ ಪ್ರಭಾವಿ ವ್ಯಕ್ತಿಗಳಾದ 3 ಸಲ ಸತತವಾಗಿ ಆರಿಸಿಕೊಂಡಂಥ ಪ್ರಸಾದ್ ಅಬ್ಬೆ ಅವರಿಗೆ ನೀವು ಏನಾದರೂ ಮಂತ್ರಿ ಸ್ಥಾನ ಅಥವಾ ಒಳ್ಳೆಯ ಒಂದು ಜವಾಬ್ದಾರಿಯುತವಾದ ಸ್ಥಾನ ಕೊಡಲಿಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ನೀವು ಖಂಡಿತವಾಗಿ ಆ ಪೂರ್ವ ಕ್ಷೇತ್ರವನ್ನು ಕಳ್ಕೋತೀರಿ ಅಂತೇಳಿ ಕಾಂಗ್ರೆಸ್ಸಿಗೆ ಎಚ್ಚರಿಕೆ ಕೊಡ್ತೀವಿ. ಇಷ್ಟು ಮಾರುತಿ ದೊಡ್ಡಮನಿಯವರ ಮಾತಾಗಿತ್ತು. ನಿರಂತರವಾಗಿ 2-3 ದಿನಗಳಿಂದ ಬೆಂಗಳೂರಿನಲ್ಲಿ ಬೀಡ್ಬಿಟ್ಟಿರ್ತಕ್ಕಂಥ ದಲಿತ ಛಲವಾದಿ ಸಮಾಜ ಮತ್ತು ಇತರೆ ಸಮುದಾಯಗಳ ಎಲ್ಲ ನಾಯಕರುಗಳು ಅವರ ಹಕ್ಕೊತ್ತಾಯ ಒಂದು ಏನಂದರೆ, ಪ್ರಸಾದ್ ಅಬ್ಬೆ ಅವರು ಜನರ ಹತ್ತಿರ ಇರ್ತಾರೆ, ಜನರ ಪರವಾಗಿರ್ತಾರೆ, ಜನರ ಹೃದಯದಲ್ಲಿ ನೆಲೆಸ್ತಾರೆ, ಅಂಥವರಿಗೆ
ಕಾಂಗ್ರೆಸ್ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡಬೇಕು. ಒಂದು ವೇಳೆ ಕೊಡದೇ ಹೋದರೆ ರಾಜ್ಯಾದ್ಯಂತ ಹೋರಾಟಗಳು ಕೂಡ ಆಗ್ತವೆ. ಅಲ್ಲದೇ ಇಡೀ ರಾಜ್ಯಾದ್ಯಂತ ಛಲವಾದಿ ಸಮಾಜ ಮುನಿಸಿಕೊಳ್ಳುವಂಥ ಲಕ್ಷಣಗಳು ಎದ್ದು ಕಾಣ್ತಾ ಇದ್ದಾವೆ. ಇತ್ತ ಕಡೆ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಗಮನ ಹರಿಸಬೇಕಾಗಿದೆ. ಅಲ್ಲದೇನೆ ಏನು ಈಗಾಗಲೇ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಇರ್ಬೋದು, ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಗಮನ ಹರಿಸಿದರೆ ಖಂಡಿತವಾಗಲೂ ಭವಿಷ್ಯದಲ್ಲಿ ಮತ್ತೊಬ್ಬ ಜನಪರವಾಗಿರುವಂಥ ನಾಯಕನಿಗೆ ಅಥವಾ ಜನಪರವಾಗಿ ಕೆಲಸ ಮಾಡುವಂಥ ನಾಯಕನಿಗೆ ಒಂದು ದೊಡ್ಡ ಗೌರವ ಸಲ್ಲಿದಂತಾಗುತ್ತೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.